ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಸಹಿಸ್ಕೊಳ್ಳಲಾಗ್ತೀಯಾ? ಗಂಡನು ಒಂದು ಹೊಡೆತ ಹೊಡೆದ್ರೆ ಕೂಡ್ಲೆ ಚೀಲ ಮುಚ್ಕೊಂಡು ತಾಯಿ ಮನೆಗೆ ಹೋಗ್ಬಿಡ್ತಾರೆ. ಮಕ್ಕಳನ್ನು ಕೂಡ ಬಿಟ್ಟು ಹೋಗ್ತಾಳೆ. ಹೀಗೆ ಏಕಾಗ್ತಿದೆ ಎಂದು ನೀವು ಯೋಚಿಸಿದ್ದೀರಾ? ಅವರಿಗೆ ಸರಿಯಾಗಿ ಕಲಿಸಲಾಗಿಲ್ಲ. ಅಂದರೆ ಸಿಲುವಿನ ಬಗ್ಗೆ ನಾವು ಅವರಿಗೆ ಚೆನ್ನಾಗಿ ಬೋಧನೆ ಮಾಡಿದಾಗ ಅವರು ತಮ್ಮ ಜೀವನದ ಸಮಸ್ಯೆಗಳನ್ನ ಸಿಲುವಿನ ನೋಡಿ ಸುಲಭವಾಗಿ ಹೊತ್ತುಕೊಳ್ಳಲು ಸಿದ್ಧರಾಗುತ್ತಾರೆ. ನೋಡಿ, ಉದ್ಯೋಗಗಳನ್ನು ಕೂಡ ಕೂಡಲೇ ಬಿಟ್ಬಿಡ್ತಾರೆ. ಆ ಸಿಲುವಿನ ಸತ್ಯವನ್ನ ಕಲಿಯದೆ ಅಧಿಕಾರಿಗಳು ಕೋಪಗೊಂಡಾಗ ಕೂಡಲೇ ಉದ್ಯೋಗಕ್ಕೆ ರಾಜೀನಾಮೆ ನೀಡ್ತಾರೆ. ಅಂದರೆ ಸಹನೆ ಇಲ್ಲ. ಕುಟುಂಬದಲ್ಲಿ ಸಹನೆ ಬೇಕು, ನೀನ್ ಮಾಡೋ ಉದ್ಯೋಗದಲ್ಲಿ ಸಹನೆ ಬೇಕು, ನಿನ್ನ ಬಂಧುಗಳ ಮಧ್ಯೆ ಸಹನೆ ಬೇಕು. ನಾನು ಸಿಲುವನ್ನು ಧ್ಯಾನಿಸಿದಾಗ ಅದು ನನಗೆ ತುಂಬಾ ಶಕ್ತಿಯನ್ನು ನೀಡಿತು. ಬಂಧುಗಳ ಮಧ್ಯೆ, ಮೂರ್ಖರು ಮತ್ತು ಕೋಪಿಷ್ಠರ ಮಧ್ಯೆ, ಅಡ್ಡಿ ಹಾಕುವವರ ಮಧ್ಯೆ, ತಡೆಯುವವರ ಮಧ್ಯೆ ಪ್ರಭುವಿಗಾಗಿ ಸಾಕ್ಷ್ಯವನ್ನು ನೀಡಲು, ಪ್ರಭುವಿಗಾಗಿ ಧೈರ್ಯವಾಗಿ ನಿಂತು ದೇವರ ಸೇವೆ ಮಾಡಲು, ನನ್ನ ಉದ್ಯೋಗವನ್ನು ಮಾಡಲು, ನನ್ನ ಕುಟುಂಬವನ್ನು ನಡೆಸಲು ಎಲ್ಲ ರೀತಿಯಲ್ಲೂ ನನಗೆ ಸಿಲುವು ಸೂಕ್ತವಾಗಿದೆ. ದೇವರಿಗೆ ಸ್ತುತಿ.